ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮದ ಹೆಸರಿನಲ್ಲಿ, ಹಸುವಿನ ಹೆಸರಿನಲ್ಲಿ, ಗೋವಿನ ಹೆಸರಿನಲ್ಲಿ ಅಮಾಯಕರನ್ನು ಹಿಡ್ಕೊಂಡು ಬಡಿದು ಕೊಲ್ಲೋದು, ಸುಟ್ಟು ಹಾಕೋದು, ಟಾರ್ಚರ್ ಕೊಡೋದು, ವಸೂಲಿ ಮಾಡೋದು, ಇದನ್ನೆಲ್ಲ ಮಾಡುವಂಥವರು ಆ ಕ್ಷಣಕ್ಕೆ ಖುಷಿ ಅನುಭವಿಸ್ಬೋದು. BJP ಅಂತಹ ಪಕ್ಷ ಅಧಿಕಾರದಲ್ಲಿದ್ದರೆ ರಕ್ಷಣೆಯೂ ಸಿಗ್ಬೋದು. ಆದರೆ ಅದು ದೀರ್ಘಕಾಲದ ರಕ್ಷಣೆ ಆಗಿರೋದಿಲ್ಲ. ಅವರದೇ ಮನಸ್ಥಿತಿಯ ಜನ, ಅವರದೇ ಗುಂಪು, ಅವರದೇ ಸಂಘಟನೆಗಳು ಅವರನ್ನು ಹಿಂಸಿಸ್ತವೆ. ಯಾಕಂದರೆ ಅವು ಹಿಂಸೆಗೆ ರೂಢಿಯಾಗಿರುವಂತಹ ಮನಸ್ಥಿತಿಗಳು. ಅವೇ ನಿಮ್ಮ ಜೀವವನ್ನು ತೆಗೆದು ಬಿಡ್ತವೆ. ನೀವು ನಂಬಿರುವ, ನೀವು ಜೊತೆಯಲ್ಲಿ ಓಡಾಡುವ ಸಂಘಟನೆಗಳೇ, ಸೋಕಾಲ್ಡ್ ಸಂಘಟನೆಗಳೇ, ಸೋಕಾಲ್ಡ್ ನಿಮ್ಮ ಏನು ಸಂಘ ಪರಿವಾರ ಅದು ಇದು ಅಂತ ಹೇಳುವಂತಹ ರೌಡಿ ಗುಂಪುಗಳೇನಿದ್ದಾವೆ ಅವುಗಳೇ ನಿಮ್ಮ ಜೀವಕ್ಕೆ ಕಂಟಕ ಆಗ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಬಂದಿದೆ. ಒಂದು ಉದಾಹರಣೆ, 2023ರಲ್ಲಿ ಇಬ್ಬರು ಅಮಾಯಕರನ್ನ ಗೋವಿನ ಸಾಗಾಟನೆ ಹೆಸರಿನಲ್ಲಿ ಸುಟ್ಟು ಹಾಕಿದ್ದಂತಹ ಆರೋಪ ಹೊತ್ತಿದ್ದಂತಹ ಒಬ್ಬ ರೌಡಿ ಅಂತಲೇ ಕರಿಬೇಕು, ಗೋವಿನ ಹೆಸರಿನಲ್ಲಿ ಭಯೋತ್ಪಾದನೆ ಮಾಡೋರು ಇವರೆಲ್ಲ. ಅವನು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ರೈಲಿಗೆ ತಲೆ ಕೊಟ್ಟಿದ್ದಾನೆ. ರೈಲಿಗೆ ತಲೆ ಕೊಡುವ ಮೊದಲು ಒಂದು ವಿಡಿಯೋವನ್ನು ಮಾಡಿದ್ದಾನೆ. ಆ ವಿಡಿಯೋದಲ್ಲಿ ಹೇಳ್ತಾನೆ, ಬಜರಂಗ ದಳದ ಅಂದರೆ ಅವನದೇ ಸಂಘಟನೆಯ ಕೆಲವು ನಾಯಕರು ಅಂತ ಕರೆಸ್ಕೊಳ್ಳೋರು ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟುಬಿಟ್ಟಿದ್ದಾರೆ, ಅವರ ಹೆಸರುಗಳನ್ನು ಸಹ ಹೇಳಿ ತನ್ನ ಹೆಂಡತಿಗೆ ಆ ವಿಡಿಯೋವನ್ನು ಕಳಿಸಿ ಹೋಗಿ ರೈಲಿಗೆ ತಲೆ ಕೊಟ್ಟು ಜೀವ ಬಿಟ್ಟಿದ್ದಾನೆ. ಅಷ್ಟೇ. ಇಂತಹ ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಾಗವಹಿಸುವವರು, ಮಾನವೀಯತೆಯನ್ನು ಮರೆತು ಬದುಕುವವರು ಒಂದಲ್ಲ ಒಂದು ರೀತಿಯಲ್ಲಿ ದುರಂತ ಅಂತ್ಯಗಳಿಗೆ ಬಲಿಯಾಗ್ತಾರೆ ಅನ್ನೋದಕ್ಕೆ ಇದು ಸಹ ಒಂದು ಉದಾಹರಣೆ. ಸೊ ಏನಿದು ಇಡೀ ಪ್ರಕರಣ, ಯಾರು ಈ ವ್ಯಕ್ತಿ, ಏನೇನಾಯಿತು ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಫೆಬ್ರವರಿ 16, 2023 ರಾಜಸ್ಥಾನ ಹರಿಯಾಣದ ಗಡಿಯಲ್ಲಿ ಇಬ್ಬರು ಯುವಕರು, ನಾಸಿರ್ ಮತ್ತು ಜುನೈದ್ ಅನ್ನುವಂತಹ ಇಬ್ಬರು ಯುವಕರು ಪಾಪ ಸುಟ್ಟ ಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ. ಮೃತದೇಹಗಳು, ಗಾಡಿ ಸಹ ಸುಟ್ಟು ಹೋಗಿರುತ್ತೆ, ಅರ್ಧಂಬರ್ಧ ಸುಟ್ಟಿರೋ ದೇಹಗಳು ಸಿಗ್ತವೆ. ಆಗ ಸ್ಪಷ್ಟ ಆಗುತ್ತೆ ಇದು ಅವರು ಹಸುಗಳನ್ನು ಸಾಗಿಸ್ತಾ ಇದ್ರು ಟೆಂಪೋದಲ್ಲಿ. ಆ ಟೆಂಪೋ ಮತ್ತು ಆ ಇಬ್ಬರನ್ನು ಸಹ ಸುಟ್ಟಿದ್ದಾರೆ ಇವರು ಅಂತ ಟಾರ್ಚರ್ ಕೊಟ್ಟಿರ್ತಾರೆ. ಮೊದಲು ವಸೂಲಿಗೆ ಪ್ರಯತ್ನ ಮಾಡಿರ್ತಾರೆ, ಆಮೇಲೆ ದುಡ್ಡು ಬಂದಿಲ್ಲ ಅಂತಲೋ ಇನ್ಯಾವುದೋ ಕಾರಣಕ್ಕೆ ಕೊಂದು ಹಾಕಿರ್ತಾರೆ, ಆನಂತರ ಸುಟ್ಟು ಹಾಕಿರ್ತಾರೆ. ಕೆಲವು ವರದಿಗಳು ಬಂತು ಬೇರೆ ಎಲ್ಲೋ ಕೊಂದು ಇಲ್ಲಿಗೆ ತಂದು ಸುಟ್ಟು ಹಾಕಿದ್ದಾರೆ ಅಂತಲೋ ಏನೇನೋ ವರದಿಗಳು ಬಂತು. ಅದೇನೇ ಇರಲಿ, ಅದರ ಆರೋಪಿಗಳ ಪಟ್ಟಿಯಲ್ಲಿ ಇದ್ದಂಥವನು ಲೋಕೇಶ್ ಸಿಂಗ್ಲಾ ಅನ್ನುವಂಥವನು ಆ ಆರೋಪಿಗಳ ಪಟ್ಟಿಯಲ್ಲಿದ್ದ. ಅವನು ನಿನ್ನೆ ರೈಲಿಗೆ ತಲೆ ಕೊಟ್ಟಿದ್ದಾನೆ, ಹೋಗಿ ಸೀದಾ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆತ್ಮಹತ್ಯೆಗೂ ಮೊದಲು ಒಂದು ವಿಡಿಯೋವನ್ನು ಮಾಡಿದ್ದಾನೆ. ಆ ವಿಡಿಯೋದಲ್ಲಿ 3 ಜನ ಬಜರಂಗ ದಳದ ನಾಯಕರ ಹೆಸರುಗಳನ್ನು ಹೇಳಿದ್ದಾನೆ. ಅವರು ನನಗೆ ನಿರಂತರ ಕಿರುಕುಳ ಕೊಡ್ತಾನೆ ಇದ್ದಾರೆ, ನನ್ನ ಹಿಂದೆ ರೌಡಿಗಳನ್ನು ಯಾವಾಗಲೂ ಬಿಟ್ಟಿರ್ತಾರೆ ಮತ್ತು ಬೆದರಿಕೆ ಹಾಕ್ತಾ ಇರ್ತಾರೆ, ನಿನ್ನ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ನಿನ್ನನ್ನು ಸಿಕ್ಕಾಕಿಸ್ತೀವಿ ಅಂತ. ಬೇರೆ ಯಾವುದನ್ನು ಸಹ ಅವನು ಸ್ಪಷ್ಟಪಡಿಸಿಲ್ಲ. ಯಾವ ಕಾರಣಕ್ಕೆ, ಅವರ ಬೇಡಿಕೆ ಏನಿತ್ತು, ಇವನ ವಿರುದ್ಧ ಅವ್ರು ಯಾಕಿದ್ರು, ಇದ್ಯಾವುದನ್ನು ಹೇಳಿಲ್ಲ. ಬಟ್ ಇಷ್ಟು ಮಾತ್ರ ಹೇಳಿದ್ದಾನೆ. ಆ ವಿಡಿಯೋವನ್ನು ತನ್ನ ಹೆಂಡತಿಗೆ ಕಳಿಸಿ ಅವನು ಸೀದಾ ಹೋಗಿ ರೈಲಿಗೆ ತಲೆ ಕೊಟ್ಟು ಮಲಗಿಬಿಟ್ಟಿದ್ದಾನೆ. ಅಲ್ಲಿ ಬರ್ತಾ ಇದ್ದಂತಹ ದಿಲ್ಲಿ ಆಗ್ರಾ ರೈಲಿಗೆ ಪಲ್ವಾಲ್ ಅನ್ನುವಂತಹ ಜಾಗದಲ್ಲಿ ತಲೆ ಕೊಟ್ಟು ಜೀವ ಬಿಟ್ಟಿದ್ದಾನೆ. मैं लोकेश सिंघला, पुत्र श्री अनिल कुमार, निवासी गांव बिछोर, तहसील पुनाना, जिला नुहू, हालबाद होडल, जिला पलवल। जो मैं आज जान दे रहे जा रहा हूं भाई, मैं 3 लोगों की धमकियों से रोजाना परेशान आ चुका हूं। वो रोज नए नए गुंडों को भेजते हैं, कभी कुछ करते हैं कभी कुछ करते हैं। आए दिन मेरा पीछा करवाते हैं गुंडों द्वारा, मुझसे बोलते हैं कि तेरे को मुकदमे में फंसा देंगे, तेरे को ऐसा कर देंगे। जो मैं जान देने जा रहा हूँ भैया, इसमें बजरंग दल का प्रांत संयोजक हतीन से भारत भूषण है, अनिल कौशिक है हतीन से, हरकेश यादव है। इन सभी के खिलाफ कानूनी कार्रवाई की जाए, बस मैं इतना ही चाहूँगा प्रशासन से। ಸೊ ಈಗ ಅವನ ಪತ್ನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಈ ವಿಡಿಯೋದ ಆಧಾರದ ಮೇಲೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ 3 ಹೆಸರುಗಳನ್ನು ಹೇಳ್ತಾನೆ: ಭರತ್ ಭೂಷಣ್, ಹರ್ಕೇಶ್ ಯಾದವ್, ಅನಿಲ್ ಕೌಶಿಕ್.
ಭರತ್ ಭೂಷಣ್, ಹರ್ಕೇಶ್ ಯಾದವ್, ಅನಿಲ್ ಕೌಶಿಕ್ ಇವರೆಲ್ಲರೂ ಸಹ ಪದಾಧಿಕಾರಿಗಳು, ಬಜರಂಗ ದಳದ ಪದಾಧಿಕಾರಿಗಳು. ಅದೇ ಬಜರಂಗ ದಳದಲ್ಲೇನೆ ಈ ಲೋಕೇಶ್ ಸಿಂಗ್ಲಾ ಸಹ ಇದ್ದ. ಆ ಗುಂಪೇನೆ, ಆ ರೌಡಿ ಗುಂಪೇನೆ 2023 ಫೆಬ್ರವರಿ 16ನೇ ತಾರೀಕು ರಾಜಸ್ಥಾನ ಹರಿಯಾಣದ ಬಾರ್ಡರ್ನಲ್ಲಿ ಈ ಹೆಣಗಳು ಸಿಗೋದಕ್ಕೆ ಕಾರಣ ಅಂತ ಅವ್ರ ಮೇಲೆ ಕೇಸ್ ನಡೀತಾ ಇದೆ. ಬೇಲಲ್ಲಿ ಹೊರಗಡೆ ಇದ್ದಾರೆ. ಬಟ್ ಯಾವಾಗ ಒಬ್ಬರು ಹಿಂಸೆಗೆ ರೂಢಿ ಆಗ್ತಾರೋ, ರೋಲ್ ಕಾಲ್ಗೆ ರೂಢಿ ಆಗ್ತಾರೋ, ಅದನ್ನು ನಿರಂತರವಾಗಿ ಮಾಡ್ತಾರೆ. ಅದನ್ನು ಜೊತೆಯಲ್ಲಿರೋರ ಮೇಲೂ ಮಾಡ್ತಾರೆ. ದುಡ್ಡು ಕಡಿಮೆ ಆದಾಗ ತಮ್ಮ ಜೊತೆಯಲ್ಲಿರುವವರನ್ನೇ ಹಿಂಸಿಸ್ತಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಇದು. ಇವನಿಂದ ಏನೋ ಬಯಸಿರ್ತಾರೆ, ಅವನಿಂದ ಆಗಿರಲ್ಲ. ದಿನ ಬೆಳಗಾದ್ರೆ ಟಾರ್ಚರ್ ಕೊಡ್ತಿರ್ತಾರೆ, ಅಥವಾ ಎಲ್ಲೋ ಹಂಚಿಕೆ ಮಾಡ್ಕೊಳ್ಳೋದ್ರಲ್ಲಿ, ಲೂಟಿ ಮಾಡಿದ್ರಲ್ಲಿ ಹಂಚಿಕೆ ಮಾಡ್ಕೊಳ್ಳೋದಕ್ಕೋ ಇನ್ಯಾವುದೋ ವಿಚಾರಕ್ಕೆ ಮನಸ್ತಾಪ ಬಂದಿದೆ. ಅವನ ಹಿಂದೆ ರೌಡಿಗಳನ್ನು ಬಿಡೋದು, ಅವನ ಬೆದರಿಸೋದು, ಅವನಿಂದ ಏನೋ ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದರೆ ಅದು ಸಾಧ್ಯ ಆಗಿಲ್ಲ. ಅದು ನಡೀತಾನೆ ಇತ್ತು ನಿರಂತರವಾಗಿ. ಇವನಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇವನು ಅಮಾಯಕರನ್ನ ಹಸುವಿನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬಡಿಯುವಾಗ ಎಷ್ಟು ನೋವಾಗಿರುತ್ತೆ ಅಂತ ಸಾಯೋವಾಗಾದರೂ ಇವನಿಗೆ ಅರ್ಥ ಆಗಿರುತ್ತಾ ಅಂದರೆ ಗೊತ್ತಿಲ್ಲ. ಅರ್ಥ ಆಗಿದ್ದಂತೆ ಆ ವಿಚಾರವನ್ನು ಅವನು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿಲ್ಲ. 1 ನಿಮಿಷ 20 ಸೆಕೆಂಡ್ ಇರುವಂತಹ ವಿಡಿಯೋವನ್ನು ನೀವು ನೋಡಿದ್ರಲ್ಲ, ಅದರಲ್ಲಿ ಎಲ್ಲಿಯೂ ಸಹ ಅವನು ತಾನು ಮಾಡಿರೋ ಪಾಪಕೃತ್ಯಗಳ ಬಗ್ಗೆ ಆಗಲಿ, ಯಾಕೆ ತನ್ನ ಹಿಂದೆ ಬಿದ್ದಿದ್ದಾರೆ ಬಜರಂಗ ದಳದವರು, ಯಾಕೆ ತನ್ನದೇ ಸಂಘಟನೆ ತನ್ನ ವಿರುದ್ಧ ಇದೆ, ಯಾಕೆ ರೌಡಿಗಳನ್ನು ಬಿಟ್ಟಿದ್ದಾರೆ, ಇದ್ಯಾವುದನ್ನು ಆತ ಏನು ವಿವರಿಸಿಲ್ಲ. ಇಂಥವರು ನನಗೆ ಯಾವಾಗಲೂ ಫಾಲೋ ಮಾಡಿಸ್ತಾರೆ, ರೌಡಿಗಳನ್ನು ಬಿಟ್ಟು ಬೆದರಿಸ್ತಾರೆ, ಕೇಸ್ ಹಾಕ್ತೀನಿ ಅಂತ ಹೆದರಿಸ್ತಾರೆ ಅನ್ನೋದನ್ನು ಮಾತ್ರ ಹೇಳಿ ಸೀದಾ ಹೋಗಿ ರೈಲಿಗೆ ತಲೆ ಕೊಟ್ಟು ಜೀವವನ್ನು ಕಳ್ಕೊಂಡಿದ್ದಾರೆ. ಈಗ ಅವನ ಹೆಂಡತಿ, ಮಕ್ಕಳಿದ್ದಾರೆ ಇಲ್ವೋ ಗೊತ್ತಿಲ್ಲ, ಅವರು ಗೊಳೋ ಅಂತ ಕಣ್ಣೀರು ಹಾಕಬೇಕು. ಇವನಿಂದ ಯಾವುದೋ ಒಂದು ಅಮಾಯಕ ಕುಟುಂಬ ಗೊಳೋ ಅಂತ ಕಣ್ಣೀರು ಹಾಕಿತ್ತಲ್ಲ, ಈಗ ಇವನದೇ ಕುಟುಂಬ ಇವನಿಗಾಗಿ ಕಣ್ಣೀರು ಹಾಕಬೇಕು ಅಷ್ಟೇ. ಇಂತಹ ಕೃತ್ಯಗಳಲ್ಲಿ ಭಯೋತ್ಪಾದನೆಗಿಂತ ಕ್ರೂರ ಇದು, ಭಯೋತ್ಪಾದನೆಗಿಂತ ಕ್ರೂರ್ಯ ಭರಿತವಾದಂತಹ ಕೃತ್ಯಗಳಿವೆಲ್ಲ. ಧರ್ಮದ ಹೆಸರಿನಲ್ಲಿ, ಒಂದು ಪ್ರಾಣಿಯ ಹೆಸರಿನಲ್ಲಿ ಮನುಷ್ಯರನ್ನು ಕೊಲ್ಲೋದು, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವನ ಸಾವನ್ನು ಸಂಭ್ರಮಿಸೋಕ್ಕಂತೂ ಸಾಧ್ಯ ಇಲ್ಲ. ಬಟ್ ಇದರಿಂದ ಒಂದಷ್ಟು ಜನ ಪಾಠ ಕಲಿತು ನಾವು ಇರೋ ಜಾಗನೇ ಅಂಥದ್ದು, ನಮ್ಮ ಜೀವಕ್ಕೆ ಯಾವಾಗ ಬೇಕಾದ್ರೂ ಕಂಟಕ ನಮ್ಮವರೇ ಆಗ್ತಾರೆ, ಇವರ ಮನಸ್ಥಿತಿಗಳೇ ಇದು, ಹಿಂಸೆಯಲ್ಲಿ ತೊಡಗಿಸ್ಕೊಂಡಿರೋ ಮನಸ್ಥಿತಿ, ಅದರಲ್ಲಿ ಊರಿರುವಂಥವ್ರು ಇವರು, ಯಾವತ್ತಿದ್ರೂ ನನಗೂ ಕಂಟಕ ಆಗ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ವೆಲ್ ಆ್ಯಂಡ್ ಫೈನ್. ಇಲ್ಲ ಏನಾದರೂ ಸರಿನೇ, ನಮಗೆ ಧರ್ಮಾಂಧತೆಯೇ ಮುಖ್ಯ, ಕಮಾಯಿ ಮಾಡ್ಕೊಳ್ಳೋಕ್ಕೆ, ದುಡಿಮೆ ಮಾಡೋದಕ್ಕೆ ನಮಗೆ ಬೇರೆ ಆಯ್ಕೆಗಳಿಲ್ಲ, ಇದೇ ನಮ್ಮ ಆಯ್ಕೆ, ಧರ್ಮದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ ಈ ಥರ ಮಾಡಿಕೊಂಡೇ ಬದುಕಬೇಕು ನಾವು ಪುಡಿ ರೌಡಿಗಳು, ಹಾಗೇ ಬದುಕ್ತೀವಿ, ಹಾಗೇ ಸಾಯ್ತೀವಿ ಅಂದರೆ ಅವ್ರವ್ರ ಇಷ್ಟ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಇಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.